ನಮಸ್ಕಾರ. ಪ್ರತಿ ವಾರ ಇಷ್ಟೊಂದು ಸುದ್ದಿಗಳಲ್ಲಿ ಪರೀಕ್ಷೆಗೆ ಯಾವುದು ಮುಖ್ಯ ಯಾವುದು ಬೇಡ ಅಂತ ಬೇರ್ಪಡಿಸೋದು ಒಂಥರ ತಲೆನೋವಿನ ಕೆಲ್ಸ ಅಲ್ವಾ? ಅದಕ್ಕಾಗಿಯೇ ಈ ವಾರದ ಅತ್ಯಂತ ಪ್ರಮುಖ ಬೆಳವಣಿಗೆಗಳನ್ನ ಆಯ್ಕೆ ಮಾಡಿ ಒಂದು ನೇರವಾದ ವಿಶ್ಲೇಷಣೆಯನ್ನ ತಂದಿದ್ದೇವೆ. ಬನ್ನಿ ಶುರು ಮಾಡೋಣ. ಸರಿ, ಹಾಗಿದ್ರೆ ಈ ವಾರ ನಾವು ನೋಡ್ಬೇಕಾಗಿರೋದು 3 ಪ್ರಮುಖ ಕ್ಷೇತ್ರಗಳು: ರಾಷ್ಟ್ರೀಯ ನೀತಿ ಮತ್ತು ಆಡಳಿತ, ಜಾಗತಿಕ ವ್ಯವಹಾರಗಳು ಮತ್ತು ಕಡೆಗೆ ಸಂಸ್ಕೃತಿ, ಪರಿಸರ ಹಾಗೂ ಪರಂಪರೆ. ಮೊದಲಿಗೆ ದೇಶದೊಳಗಿನ ನೀತಿಗಳಲ್ಲಿ ಆಗಿರುವ ಬದಲಾವಣೆಗಳಿಂದ ಶುರು ಮಾಡೋಣ. ಮೊದಲಿಗೆ ರಾಷ್ಟ್ರೀಯ ನೀತಿ ಮತ್ತು ಆಡಳಿತ. ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ತುಂಬಾನೇ ಮುಖ್ಯವಾದ ವಿಭಾಗ. ಇದರಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ ಕಾನೂನುಗಳಿಂದ ಹಿಡಿದು ಆಡಳಿತಾತ್ಮಕ ಸುಧಾರಣೆಗಳವರೆಗೂ ಎಲ್ಲವನ್ನೂ ನೋಡೋಣ. ನೋಡಿ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದು ತುಂಬಾನೇ ಮಹತ್ವದ ಬೆಳವಣಿಗೆ. 2019ರ ಕಾಯ್ದೆ ಒಬ್ಬ ವ್ಯಕ್ತಿ ತನ್ನ ಲಿಂಗ ಗುರುತನ್ನ ತಾನೇ ನಿರ್ಧರಿಸಬಹುದು ಅಂತ ಹೇಳಿತ್ತು. ಆದ್ರೆ ಈ ಹೊಸ 2026ರ ತಿದ್ದುಪಡಿ ಮಸೂದೆ ಅದಕ್ಕೆ ವೈದ್ಯಕೀಯ ಮಂಡಳಿಯ ಪ್ರಮಾಣಪತ್ರ ಕಡ್ಡಾಯ ಮಾಡ್ತಿದೆ. ಮೇನ್ಸ್ನಲ್ಲಿ ಪರ್ಸನಲ್ ಲಿಬರ್ಟಿ ಮತ್ತು ಸರ್ಕಾರದ ಪಾತ್ರದ ಬಗ್ಗೆ ಬರೆಯೋವಾಗ ಈ ಪಾಯಿಂಟ್ ತುಂಬಾನೇ ಮುಖ್ಯವಾಗುತ್ತೆ. ಈ ಹೊಸ ನಿಯಮಗಳನ್ನ ನೋಡಿ. ಇದು ಯಾಕೆ ಇಷ್ಟು ಮುಖ್ಯ ಅಂದ್ರೆ, ರಾಜ್ಯಗಳಲ್ಲಿ ಪೊಲೀಸ್ ಮಹಾನಿರ್ದೇಶಕರ ನೇಮಕಾತಿಯಲ್ಲಿ ಆಗ್ತಿದ್ದ ವಿಳಂಬ ಮತ್ತು ರಾಜಕೀಯ ಹಸ್ತಕ್ಷೇಪಕ್ಕೆ ಇದು ಕಡಿವಾಣ ಹಾಕತ್ತೆ. ಹಂಗಾಮಿ ಡಿಜಿಪಿ ನೇಮಕ ಮಾಡೋ ಹಾಗಿಲ್ಲ ಅನ್ನೋದು ಇದರಲ್ಲಿರೋ ಒಂದು ಪ್ರಮುಖ ಅಂಶ. ಹಾಗಿದ್ರೆ ಈ ನಿಯಮಗಳು ಸುಮ್ಮನೆ ಬಂದಿದ್ದಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಅದುವೇ 2006ರ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಪೊಲೀಸ್ ಸುಧಾರಣೆಗಳ ಬಗ್ಗೆ ಬಂದ ಈ ಐತಿಹಾಸಿಕ ತೀರ್ಪನ್ನ ಜಾರಿಗೆ ತರಲು ಈ ಹೊಸ ನಿಯಮಗಳನ್ನ ರೂಪಿಸಲಾಗಿದೆ. ಜಿಎಸ್ ಪೇಪರ್ 2ಗೆ ಈ ಕೇಸ್ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾನೇ ಅವಶ್ಯಕ. ಸರಿ, ಈಗ ಸರ್ಕಾರದ 2 ಬಹುಮುಖ್ಯ ಯೋಜನೆಗಳ ಬಗ್ಗೆ ನೋಡೋಣ. ಮೊದಲನೇದು ಪಿಎಂ ಪೋಷಣ್. ಈಗಿರೋ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಬೆಳಗಿನ ಉಪಹಾರವನ್ನು ಸೇರಿಸಿ ಅದನ್ನ 12ನೇ ತರಗತಿಯವರೆಗೂ ವಿಸ್ತರಿಸಬೇಕು ಅಂತ ಸಂಸದೀಯ ಸಮಿತಿ ಶಿಫಾರಸ್ ಮಾಡಿದೆ. ಇನ್ನೊಂದು ಕಡೆ ಭವ್ಯ ಅನ್ನೋ ಹೊಸ ಯೋಜನೆ ಮೂಲಕ ದೇಶದಲ್ಲಿ 100 ಅತ್ಯಾಧುನಿಕ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸುವ ಗುರಿಯಿದೆ. ಇವೆರಡೂ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ವಿಷಯಗಳು. ರಾಷ್ಟ್ರೀಯ ಲಸಿಕಾ ದಿನದ ಪ್ರಯುಕ್ತ ಈ ಸಂಖ್ಯೆಗಳನ್ನ ನೋಡಿ. ಇವು ಭಾರತದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಶಕ್ತಿಯನ್ನ ತೋರಿಸುತ್ತೆ. ಜಗತ್ತಿನ ಲಸಿಕೆ ಉತ್ಪಾದನೆಯಲ್ಲಿ ಸುಮಾರು 60% ಪಾಲು ನಮ್ಮದು. ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮೇನ್ಸ್ನಲ್ಲಿ ಉತ್ತರ ಬರೆಯುವಾಗ ಈ ಡೇಟಾವನ್ನ ಕೋಟ್ ಮಾಡಿದ್ರೆ ಉತ್ತರಕ್ಕೆ ಒಂದು ತೂಕ ಬರುತ್ತೆ ಅಲ್ವಾ? ಸರಿ, ದೇಶೀಯ ವಿಚಾರಗಳಿಂದ ಈಗ ಜಾಗತಿಕ ರಂಗಕ್ಕೆ ಹೋಗೋಣ. ಇಲ್ಲಿ ಭಾರತದ ವಿದೇಶಾಂಗ ನೀತಿ ಹೇಗೆ ಕೆಲಸ ಮಾಡ್ತಿದೆ ಮತ್ತು ಜಗತ್ತಿನ ಬೇರೆ ಬೇರೆ ಕಡೆ ಭದ್ರತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಿದೆ ಅಂತ ನೋಡೋಣ. ಮೊದಲಿಗೆ ನಮ್ಮ ನೆರೆಯ ಶ್ರೀಲಂಕಾದಲ್ಲಿ ಭಾರತ ನಡೆಸುತ್ತಿರುವ ಆಪರೇಷನ್ ಸಾಗರ್ ಬಂಧು ಬಗ್ಗೆ ನೋಡೋಣ. ಇದು ಶುರುವಾಗಿದ್ದು ಡಿಟ್ವಾ ಚಂಡಮಾರುತದ ನಂತರ ಒಂದು ಪರಿಹಾರ ಕಾರ್ಯಾಚರಣೆಯಾಗಿ. ಆದ್ರೆ ಈಗ ಇದು ಕೇವಲ ಪರಿಹಾರ ಕಾರ್ಯವಾಗಿ ಉಳಿದಿಲ್ಲ, ಬದಲಿಗೆ ಅಲ್ಲಿನ ಪ್ರಮುಖ ಮೂಲಸೌಕರ್ಯ ನಿರ್ಮಾಣಕ್ಕೆ ಸಹಾಯ ಮಾಡುವ ಹಂತಕ್ಕೆ ಬೆಳೆದಿದೆ. ಎಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಈ ಆಪರೇಷನ್ ಸಾಗರ್ ಬಂದು ಭಾರತದ ನೆರೆಹೊರೆ ಮೊದಲು ನೀತಿ ಅಥವಾ ನೇಬರ್ಹುಡ್ ಫಸ್ಟ್ ಪಾಲಿಸಿಗೆ ಒಂದು ಅತ್ಯುತ್ತಮ ಉದಾಹರಣೆ. ಇದು ಕೇವಲ ತುರ್ತು ಸಹಾಯದಿಂದ ದೀರ್ಘಾವಧಿಯ ವ್ಯೂಹಾತ್ಮಕ ಪಾಲುದಾರಿಕೆಯ ಕಡೆಗೆ ಸಾಗುತ್ತಿರುವುದನ್ನು ತೋರಿಸುತ್ತೆ. ಈಗ ನಮ್ಮ ಗಮನವನ್ನ ಪಶ್ಚಿಮ ಏಷ್ಯಾ ಕಡೆಗೆ ಹರಿಸೋಣ. ಈ ನಕ್ಷೆಯಲ್ಲಿ ಕಾಣ್ತಾ ಇರೋದು ಇರಾನ್ನ ಖಾರ್ಗ್ ದ್ವೀಪ. ಜಗತ್ತಿನ ರಾಜಕೀಯದಲ್ಲಿ ಈ ಪುಟ್ಟ ದ್ವೀಪದ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದರ ಭೌಗೋಳಿಕ ಪಿಟೀಮೆ ತುಂಬಾನೇ ಮುಖ್ಯ. ಪ್ರಿಲಿಮ್ಸ್ ದೃಷ್ಟಿಯಿಂದ ಈ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಇರಾನ್ನ ಎಲ್ಲಾ ಕಚ್ಚಾ ತೈಲ ರಫ್ತು ಆಗೋದು ಈ ದ್ವೀಪದ ಮೂಲಕವೇ. ಇದು ಹಾರ್ಮುಜ್ ಜಲಸಂಧಿಯ ಹತ್ರ ಇರೋದ್ರಿಂದ ಇತ್ತೀಚಿನ ಅಮೆರಿಕನ್ ಸೇನಾ ಕಾರ್ಯಾಚರಣೆ ಇಲ್ಲಿನ ಸ್ಥಿರತೆಯನ್ನ ಅಲುಗಾಡಿಸಬಹುದು ಮತ್ತು ಅದು ನೇರವಾಗಿ ಜಾಗತಿಕ ತೈಲ ಬೆಲೆಗಳ ಮೇಲೆ ಪರಿಣಾಮ ಬೀರ್ಬೋದು. ಇತ್ತೀಚೆಗೆ ಒಂದು ದೊಡ್ಡ ಸುದ್ದಿ ಕೇಳಿಬರ್ತಿದೆ, ಅಮೆರಿಕ ನ್ಯಾಟೋದಿಂದ ಹೊರಬರ್ಬೋದು ಅಂತ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ನ್ಯಾಟೋದ ಬೇಸಿಕ್ಸ್ ನೆನಪಿಸ್ಕೊಳ್ಳೋಣ. ಇದು 32 ಸದಸ್ಯ ರಾಷ್ಟ್ರಗಳ ಒಂದು ಸೇನಾ ಮೈತ್ರಿಕೂಟ. ಇದರ ಪ್ರಮುಖ ತತ್ವವೇ ಆರ್ಟಿಕಲ್ 5, ಅಂದ್ರೆ ಒಬ್ಬ ಸದಸ್ಯನ ಮೇಲಿನ ದಾಳಿ ಎಲ್ಲರ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಒಂದ್ ಕಡೆ ಈ ಮಿಲಿಟರಿ ಮೈತ್ರಿಕೂಟಗಳು ಸವಾಲುಗಳನ್ನ ಎದುರಿಸ್ತಿವೆ. ಹಾಗಿದ್ರೆ ಮುಂದಿನ ದೊಡ್ಡ ಜಾಗತಿಕ ಸವಾಲಿಗೆ, ಅಂದ್ರೆ ಎಲ್ಲರೂ ಸೇರಿ ಎದುರಿಸಬೇಕಾದ ಸವಾಲುಗಳಾದ ಸಾಂಕ್ರಾಮಿಕ ರೋಗಗಳು, ಹವಾಮಾನ ಬದಲಾವಣೆಗೆ ಜಗತ್ತು ಹೇಗೆ ತಯಾರಾಗ್ತಿದೆ? ಈ ಪ್ರಶ್ನೆ ನಮ್ಮನ್ನ ಮುಂದಿನ ವಿಷಯಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ,
ಜಾಗತಿಕ ಮಟ್ಟದಲ್ಲಿ ಭಾರತ ಹೇಗೆ ತನ್ನ ನಾಯಕತ್ವವನ್ನ ಎರಡು ಪ್ರಮುಖ ಕ್ಷೇತ್ರಗಳಲ್ಲಿ ತೋರಿಸ್ತಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಒಂದು ಕಡೆ ಸಾಂಕ್ರಾಮಿಕ ರೋಗಗಳನ್ನ ಎದುರಿಸಲು ಮಾಡಲಾಗ್ತಿರುವ ಜಾಗತಿಕ ಒಪ್ಪಂದದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ನ್ಯಾಯಕ್ಕಾಗಿ ಧ್ವನಿ ಎತ್ತುತ್ತಿದೆ. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮೂಲಕ ಸ್ವಚ್ಛ ಇಂಧನದ ಕಡೆಗೆ ಜಗತ್ತನ್ನೇ ಮುನ್ನಡೆಸ್ತಿದೆ. ಸರಿ, ನಮ್ಮ ಕೊನೆ ಹಾಗೂ ಅಷ್ಟೇ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೇವೆ: ಸಂಸ್ಕೃತಿ, ಪರಿಸರ ಮತ್ತು ಪರಂಪರೆ. ಇತ್ತೀಚಿನ ಪರೀಕ್ಷೆಗಳಲ್ಲಿ ಈ ವಿಭಾಗದ ಪ್ರಾಮುಖ್ಯತೆ ಹೆಚ್ಚಾಗ್ತಾನೇ ಇದೆ. ಈ ವಾರದ ಒಂದು ಪ್ರಮುಖ ಸಾಂಸ್ಕೃತಿಕ ಸುದ್ದಿ ಅಂದ್ರೆ 60ನೇ ಜ್ಞಾನಪೀಠ ಪ್ರಶಸ್ತಿ ಘೋಷಣೆಯಾಗಿದ್ದು. ಇದು ನಮ್ಮ ದೇಶದ ಅತ್ಯುನ್ನತ ಸಾಹಿತ್ಯ ಗೌರವ. ಇಲ್ಲಿ ಕಾಣ್ತಾ ಇರೋದು ಅದರ ಚಿಹ್ನೆಗಳು, ಪ್ರಶಸ್ತಿ ಫಲಕ ಮತ್ತು ವಾಗ್ದೇವಿಯ ಪ್ರತಿಮೆ. ಇಲ್ಲಿ ಗಮನಿಸಬೇಕಾದದ್ದು 2 ವಿಷಯಗಳು. ಒಂದು, ಈ ಪ್ರಶಸ್ತಿ ತಮಿಳು ಕವಿ ವೈರಮುತ್ತು ಅವರಿಗೆ ಸಂದಿದೆ. ತಮಿಳು ಕಾವ್ಯಕ್ಕೆ ಜ್ಞಾನಪೀಠ ಸಿಕ್ಕಿದ್ದು ಇದೇ ಮೊದಲು. ಇನ್ನೊಂದು ಕಡೆ ಅವರ ಮೇಲಿರುವ M2 ಆರೋಪಗಳಿಂದಾಗಿ ಈ ಆಯ್ಕೆಯ ಬಗ್ಗೆ ದೊಡ್ಡ ಚರ್ಚೆ ಕೂಡ ನಡೀತಿದೆ. ಇದು ಪ್ರಶಸ್ತಿಗಳ ಆಯ್ಕೆಯಲ್ಲಿನ ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದೆ. ಈ ಸಂಖ್ಯೆಯನ್ನ ನೋಡಿ, 12,830. ಇದೇನು ಗೊತ್ತಾ? ಇದು ನಗೋಯಾ ಶಿಷ್ಟಾಚಾರದ ಅಡಿಯಲ್ಲಿ ಭಾರತದ ಒಂದು ದೊಡ್ಡ ಸಾಧನೆ. ಅಂದ್ರೆ ನಮ್ಮ ದೇಶದ ಜೀವವೈವಿಧ್ಯವನ್ನ ಬಳಸ್ಕೊಂಡು ಅದರಿಂದ ಬರುವ ಲಾಭವನ್ನ ನ್ಯಾಯಯುತವಾಗಿ ಹಂಚಿಕೊಳ್ಳಲು ಭಾರತವು ನೀಡಿರುವ ಅನುಮೋದನೆಗಳ ಸಂಖ್ಯೆ ಇದು. ಪರಿಸರಕ್ಕೆ ಸಂಬಂಧಿಸಿದಂತೆ ಇದು ಒಂದು ಪ್ರಮುಖ ಅಂಕಿಅಂಶ. ಇದು ನೋಡಿ, ಇತಿಹಾಸ ಮತ್ತು ಭೂವಿಜ್ಞಾನ ಒಂದಕ್ಕೊಂದು ಬೆಸೆದುಕೊಂಡಿರುವ ಒಂದು ಅದ್ಭುತ ಜಾಗ. ಉತ್ತರ ಪ್ರದೇಶದ ಕಲಿಂಜರ್ ಕೋಟೆ. ಇದನ್ನ ಇತ್ತೀಚೆಗೆ ಕೇವಲ ಐತಿಹಾಸಿಕ ತಾಣ ಅಂತಲ್ಲ, ಬದಲಿಗೆ ರಾಷ್ಟ್ರೀಯ ಭೂಪರಂಪರೆ ತಾಣ ಅಂತನೂ ಘೋಷಣಿಸಲಾಗಿದೆ. ಅಂದ್ರೆ ಇದರ ಭೂಮಿಯ ರಚನೆಯಲ್ಲೂ ಒಂದು ವಿಶೇಷತೆ ಇದೆ. ಈ ಪದವನ್ನ ನೋಟ್ ಮಾಡ್ಕೊಳ್ಳಿ: ಎಪಾರ್ಕಿಯನ್ ಅಸಂಗತತೆ. ಪ್ರಿಲಿಮ್ಸ್ನಲ್ಲಿ ಕೇಳೋ ಚಾನ್ಸಸ್ ಇದೆ. ಸರಳವಾಗಿ ಹೇಳೋದಾದ್ರೆ ಇದು ಕಣ್ಣಿಗೆ ಕಾಣೋ ಒಂದು ಭೌಗೋಳಿಕ ಕಾಲದ ಅಂತರ. ಅಂದ್ರೆ ಕೋಟ್ಯಾಂತರ ವರ್ಷಗಳ ವ್ಯತ್ಯಾಸವಿರುವ 2 ಬಗೆಯ ಶಿಲಾಪದರಗಳು ಇಲ್ಲಿ ಒಂದ್ರ ಮೇಲೊಂದು ಕೂತಿವೆ. ಇದು ಭೂಮಿಯ ಇತಿಹಾಸವನ್ನು ಅಧ್ಯಯನ ಮಾಡಲು ಒಂದು ಅದ್ಭುತ ಅವಕಾಶ. ಸರಿ, ಈ ವಾರದ ಈ ವಿಶ್ಲೇಷಣೆಯಲ್ಲಿ ನಾವು ನೀತಿ, ಭದ್ರತೆ ಮತ್ತು ಪರಂಪರೆ ಹೀಗೆ ಹಲವು ವಿಷಯಗಳನ್ನ ನೋಡಿದ್ವಿ. ಕೊನೆಯದಾಗಿ ಒಂದು ಪ್ರಶ್ನೆ: ಅಭಿವೃದ್ಧಿ ಮತ್ತು ಭದ್ರತೆಯ ಓಟದಲ್ಲಿ ಒಂದು ದೇಶ ತನ್ನ ಸಾಂಸ್ಕೃತಿಕ, ಜೈವಿಕ ಮತ್ತು ಭೌಗೋಳಿಕ ಪರಂಪರೆಯನ್ನ ಉಳಿಸಿಕೊಳ್ಳುವುದರ ನಿಜವಾದ ಮೌಲ್ಯವೇನು? ಇದರ ಬಗ್ಗೆ ಯೋಚಿಸಿ. ನಮಸ್ಕಾರ. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ. ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ. ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ. ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬಾ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ. ಅದೇ ಸ್ಟಡಿ ಫ್ರಮ್ ಹೋಮ್, ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚನೆ ಮಾಡಿ, ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು.
ಇದರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: SMS ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನೋ ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ. ಗೆಲ್ಲೋಗ್ ಬೇಕಾಗಿರೋದು ಮೂರೇ ವಿಷಯಗಳು. ಒಂದು ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು, ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.